Hi guys, today's Akshay Kumar Sarfira review. ಇದು ಮೂವಿ ನೋಡಿಗೆ ಸರ್ಫಿರಾ ಆಗ್ಯದ ಏನು ಸರಿಗಾದ ಡೀಟೇಲಾಗಿ ಒಂದೊಂದಾಗಿ ನಾವು ಮಾತಾಡಂತೂ ಅದಕ್ಕಿಂತ ಪಲ್ಲಿ ವೀಡಿಯೋಗೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇಂಡಿಯನ್ 2 ನಿನ್ನೆ ರಿವ್ಯೂ ಆಗಿಬಿಟ್ಟಿನಿ, ಅದ್ರ ಸಂಗತಿ ಇದು ಮೂವಿ ರಿಲೀಸ್ ಆಗಿದೆ. ಇಂಡಿಯನ್ 2 ಮೂವಿ ಬೇಕಾದ ಹೈಪ್ ಕ್ರಿಯೇಟ್ ಅದ. ಅಕ್ಷಯ್ ಕುಮಾರ್ ಮೂವಿ ರಿಲೀಸ್ ಆಗಿದೆ ಅಂದ್ರೆ ಬಿಲ್ಕುಲ್ ಹೈಪ್ ಎಲ್ಲಿ ಕ್ರಿಯೇಟೇ ಇಲ್ಲ. ಇದು ಫಸ್ಟ್ ಟೈಮ್ ನಾನು ನೋಡ್ಲತ್ತೀನಿ. ಅಕ್ಷಯ್ ಕುಮಾರ್ ಮೂವಿ ಬರ್ಲತ್ತದ ಒಂದು ಹೈಪ್ ಕ್ರಿಯೇಟ್ ಆಗ್ತದ. ಬಟ್ ಈ ಮೂವಿ ಟೇಲರ್ಲಾಸೆ ಹೈಪ್ ಬಿಲ್ಕುಲ್ ಕ್ರಿಯೇಟ್ ಆಗಲಿಲ್ಲ. ಈಗ ಯಾಕೆ ಕ್ರಿಯೇಟ್ ಆಗಲಿಲ್ಲ, ಮುಂದೆ ಅಫಿಷಿಯಲಿ ಒಂದು ರೀಮೇಕ್, ತಮಿಳ್ ಮೂವಿ ರೀಮೇಕ್ ಅದ. ಮೇನ್ ಆ್ಯಕ್ಟರ್ ಸೂರ್ಯ ಇದ್ದರು. ಸೊ ಫಿಲ್ಮ್ ಡೈರೆಕ್ಟರ್ ಸುಧಾನೆ ಅವರ ಆ ಫಿಲ್ಮ್ದು, ಈ ಫಿಲ್ಮ್ ಡೈರೆಕ್ಟರ್ನು ಸುಧಾನೆ ಅವರ. ಸೊ ಸೇಮ್ ಡೈರೆಕ್ಟರ್ ಅವರ, ಫಿಲ್ಮ್ ಪ್ರೊಡ್ಯೂಸರ್ ಇಲ್ಲಿ ಸೂರ್ಯ ಅವರ. ಸೊ ಟೇಲರ್ ಒಳಗೂ ಸೂರ್ಯ ಒಂದು ಕ್ಯಾಮಿಯೋ ರೋಲ್ ಕೊಟ್ಟಿರಲಿಲ್ಲ. ಅದೇ ಪಾಯಿಂಟ್ ಆಫ್ ವ್ಯೂಟ್ ಕಂದ್ರೆ ಮಾರ್ನಿಂಗ್ ಮೂವಿ ನೋಡ್ಲಕ್ಕೆ ಹೋಗಿದ್ದಾನೆ. ವೆಲ್ ಯಾವಾಗ ಬರ್ತಾರೆ ಸೂರ್ಯ, ಯಾವಾಗ ಬರ್ತಾರೆ ವೇಟ್ ನಾ ಮಾಡಿದ್ರೆ ಪೂರ ಸ್ಟೋರಿ ನೋಡತ್ತೇನೆ. ಲಾಸ್ಟಿಗೆ ಎಂಡಿಂಗ್ ಅದು ಟೇಲರ್ ಒಳಗೆ ಸೀನ್ ನೋಡಿವಲ್ಲ, ಅದೇ ಅದು ಸೀನ್ ಒಂದೂ ಡೈಲಾಗ್ ಇಲ್ಲ. ಅದು ರೋಲ್ ಅಲ್ಲ, ಗೆಸ್ಟ್ ಅಪಿಯರೆನ್ಸ್ ರೋಲ್ ನಾವು ಅನ್ಬೋದು. ಒಂದೂ ಡೈಲಾಗ್ ಇಲ್ಲ. ಏನ್ರಿ ಸರ್, ನೀವು ಪ್ರೊಡ್ಯೂಸ್ ಮಾಡಿರಿ ಫಿಲಿಮ್ಗೆ, ಒಂದೂ ಡೈಲಾಗ್ ನಾನು ಇಟ್ಕೋಬೇಕಿತ್ತಲ್ಲ ಒಂದು ಪಾಯಿಂಟ್ ನನಗೆ ಅನ್ಸಿದ್ದು. ವೆಲ್ ಸ್ಟೋರಿ ಬಗ್ಗೆ ನಾವು ಮಾತಾಡೋದು, ಏನೂ ಚೇಂಜಸ್ ಇಲ್ಲ ರೀ. ಫಿಲ್ಮ್ನಲ್ಲಿ ಎಲ್ಲೆಲ್ಲಿ ಸೀನ್ಗಳು ಇದ್ದೀವಿ ಸೂರ್ಯ ಪೋತರ ಮೂವಿ ಒಳಗೂ ಸೇಮ್ ಡೈಲಾಗ್ ಆಗಲಿ, ಆ್ಯಕ್ಟಿಂಗ್ ಆಗಲಿ ಸೇಮ್ ಅದ. ಡ್ರೆಸ್ಸಿಂಗ್ನು ನಾವು ಥೋಡೆ ಪಾಯಿಂಟ್ ಜೊತೆ ನಾವು ಮಾತಾಡೋದು ಸೇಮ್ ನಮಗೆ ಅನಿಸ್ತಾವೆ ನೋಡೋ ಮಟ್ಟಿಗೆ. ಆ ಫಿಲ್ಮ್ನಲ್ಲಿ ಸೂರ್ಯ ಇದ್ದರು, ಈ ಫಿಲ್ಮ್ನಲ್ಲಿ ಅಕ್ಷಯ್ ಕುಮಾರ. ಈಗ ಸೂರ್ಯ ಅಪ್ಲೈ ಆ್ಯಕ್ಟಿಂಗ್ ಮತ್ತು ಅಕ್ಷಯ್ ಕುಮಾರ್ ಮಾಡ್ಯಾರ. ಡೆಫಿನೆಟ್ಲಿ ಥೋಡೆ ಪಾಯಿಂಟ್ನಲ್ಲಿ ಅಕ್ಷಯ್ ಕುಮಾರ್ ಚಲೋ ಪರ್ಫಾರ್ಮೆನ್ಸ್ ಕೊಟ್ರ, ಥೋಡೆ ಪ್ಲೇಸ್ನಲ್ಲಿ ವೀಕ್ ಪಾಯಿಂಟ್ ನಮಗೆ ಅನ್ಸಾವ. ಈಗ ಒಂದೊಂದಾಗಿ ಡೀಟೇಲಾಗಿ ನಾವು ಮಾತಾಡೋದು. ಡೆಕ್ಕನ್ ಏರ್ಲೈನ್ ಮೇಲೆ ಪೂರಾ ಸ್ಟೋರಿ ಅದ. ಅವ್ರ ಜರ್ನಿ ಏನಿತ್ತು, ಅವ್ರು ಏನು ಹೆಂಗೆ ಸ್ಟಾರ್ಟ್ ಮಾಡಿದ್ರು, ಅವ್ರು ಏನು ಕನಸಿತ್ತು, ಆ ಊರ ಮಂದಿ ಹೆಂಗೆ ಸಪೋರ್ಟ್ ಅವ್ನಿಗೆ ಕೊಟ್ಟರು. ಸೊ ಇದು ಅವ್ರ ಜರ್ನಿ ಅದ. ಸೊ ಒಂದು ಬಯೋಫಿಕ್ ಅನ್ಬೋದ. ಬಯೋಫಿಕ್ಲ ಅವ್ರ ಮೇಲೆ ಒಂದು ಸ್ಟೋರಿ ಡೆಕ್ಕನ್ ಏರ್ಲೈನ್ ಮೇಲೆ ತೆಗೆದ್ರೆ ಒಂದು ಪಾಯಿಂಟ್ ಹೇಳ್ಬೋದು ನಾವು. ವೀರ್ ಕ್ಯಾರೆಕ್ಟರ್ ಏನದಲ್ಲ, ಅವ್ರನ್ನ ಅಕ್ಷಯ್ ಕುಮಾರ್ ಪರ್ಫಾರ್ಮೆನ್ಸ್ ಫಿಲ್ಮ್ನಲ್ಲಿ ಎಷ್ಟೋ ದಿನ ಆದಮೇಲೆ ಈ ಫಿಲ್ಮ್ನಲ್ಲಿ ಒಂದು ಚಲೋ ರೋಲ್ ಪ್ಲೇ ಮಾಡಿರೋ ಅವರು. ಅವ್ರ ಆ್ಯಕ್ಟಿಂಗ್ ನಮಗೆ ಎಲ್ಲಿ ಡಿಸಪಾಯಿಂಟ್ ಮಾಡಲ್ಲ. ನ್ಯಾಚುರಲ್ ಆ್ಯಕ್ಟಿಂಗ್ ಅಪ್ಲೇ ನಮಗೆ ಅನ್ಸ. ಫೀಮೇಲ್ ಆ್ಯಕ್ಟರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅವ್ರನ್ನೂ ಚಲೋ ರೋಲ್ ಪ್ಲೇ ಅವ್ರು ಮಾಡ್ಯಾರ. ಸೀನ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಸ್ಟಾರ್ಟಿಂಗ್ದಾಗೆ ಅಕ್ಷಯ್ ಕುಮಾರ್ ಇಲ್ಲಿ ಧರ್ನಾ ಮಾಡ್ಲತ್ತನ. ಅವ್ರ ಊರಿಗೆ ಬಂದು ಯಾವ್ದನ್ನ ಟ್ರೈನ್ ಸ್ಟಾಪ್ ಆಗಲ್ಲ, ಅಂದರೆ ಟ್ರೈನೇ ನಿಂದ್ರಲ್ಲ ಅವ್ರ ಊರಿಗೆ. ಸೊ ಅಲ್ಲಿ ಧರ್ನಾ ಮಾಡ್ತಾನೆ. ಅವ್ರ ಫಾದರ್ ಇವ್ರಿಗೆ ಬೈತಾರ, ಇವು ಮಾಡ್ಲತ್ತೀವಲ್ಲ, ಸೊ ನಿನ್ನ ಲೈಫ್ನಾಗ ಏನು ಮುಂದಕ್ಕೆ ನೋಡೋ ಅದನ್ನ ನೋಡಂತ ಅವ್ರ ಫಾದರ್ ಅವ್ನಿಗೆ ಅಂತಾನೆ. ಬಟ್ ಫಾದರ್ಗೆ ಒಂದು 2-3 ಮಾತು ಇವು 100 ರೂಪಾಯಿ ನೀ ಏನು ಮಾಡಿದ್ವಿ ಈಸ್ ದಿನ ಅಂದ್ರೆ ಅವ್ರ ಫಾದರ್ಗೆ 2-3 ಮಾತು ಅಂದಿಗೆ ಅಲ್ಲಿಗೆ ಸ್ಟಾಪ್ ಆಗ್ತದೆ. ಸೊ ಅಲ್ಲಿ ಸಿಟಿಗೆ ಇರ್ತಾನೆ ನಾವು. ಇಂಡಿಯನ್ ಏರ್ಲೈನ್ ಒಳಗೆ ಮತ್ತು ಜರ್ನಿ ಆತಾನ, ಮತ್ತು ಅಲ್ಲಿ ಅಡ್ವೈಸ್ ಮಾಡ್ತಾನೆ. ಮತ್ತು ಅವ್ರಿಗೆ ತೊಳೆ ದಿನ ನನಗೆ ಗೊತ್ತದ ಅವ್ನ ಫಾದರಿಗೆ ಮುಟ್ಟ ಸೀರಿಯಸ್ ಆದಂತ. ಸೊ ಅಲ್ಲಿ ನಾವು ಮಾತಾಡ್ಬೇಕಂದ್ರೆ ಅವ್ನ ಫ್ರೆಂಡ್ ರೊಕ್ಕ ಕೊಡ್ತಾನೆ ಇವನಿಗೆ. ಸೊ ಅಲ್ಲಿ ಒಂದು ಏರ್ಪೋರ್ಟ್ ಸೀನ್ ಅದು ನೋಡ್ರಿ, ಅದು ಸೀನ್ ನೋಡ್ರಿ ಮತ್ತು ಇದು ಸೀನ್ ನೋಡ್ರಿ. ಫಸ್ಟ್ ನಾವು ಮಾತಾಡೋದು ಸೂರ್ಯ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ಸೂರ್ಯ 6,000 ರೂಪಾಯಿ ತೊಗೊಂಡು ಅವ್ನ ಫ್ರೆಂಡ್ ಬೆಲೆ 6,000 ರೂಪಾಯಿ ತೊಗೊಂಡ್ಗೆ ಸೋತಾನ. ಟ್ರೈನ್ ಟಿಕೆಟ್ ಪ್ರೈಸ್ ಇರ್ತದೆ 11,200 ರೂಪಾಯಿ ಪ್ರೈಸ್ ಇರ್ತದೆ. ಇವನ್ ಬಲ್ಲಿ ಇರ್ತಾವೆ 6,000 ರೂಪಾಯಿ. ಸೊ 5,200 ರೂಪಾಯಿ ಅವ್ನಿಗೆ ಬೇಕಾಗ್ತಾವ. ಸೊ ಅಲ್ಲಿ ಏರ್ಪೋರ್ಟ್ದಾಗ ಎಲ್ಲೋ ಸುಮ್ಮನೆ ಕೇಳೋ ಸೀನ್ ಅದು ನೋಡಿ, ಅಂದ್ರೆ ಪೂರ ಇಮೋಷ್ನಲ್ ಆದ ಫಿಲ್ಮ್ನಲ್ಲಿ. ಒಂದು ಕಡೆಗೆ ಅವ್ರ ಫಾದರ್ ಸೀರಿಯಸ್ ಅರ, ಮತ್ತು ಇವನಿಗೆ ಇಲ್ಲಿ ಹೋಲಕ್ಕೆ ಮುಟ್ಟ ದೂರ ಆದ ಪ್ರಾಬ್ಲಮ್, ಬಸ್ಸಿಗೆ ಅಲ್ಲಿ ಮತ್ತು ಬೇರೆ ಟ್ರೈನ್ ಮುಟ್ಟ ದೂರ ಆಗ್ತದೆ ಹೋಲಕ್ಕೆ ಅವ್ರ ಊರಿಗಂತೂ. ಸೊ ಈ ಥರ ಅದು ಇಮೋಷ್ನಲ್ ಬಾಂಡಿಂಗ್ ಚಲೋ ಆಗಿ ತೋರಿಸ್ಯಾರ. ಮತ್ತು ಅವ್ರ ಫಾದರ್ ಎಲ್ಲ ಸೀರಿಯಸ್ ಆಗಿ ನೋಡ್ಲತ್ತಾರ, ಅವ್ರ ಮಗ ಬರ್ತಾನೆ ದಾರಿ ಕಾಯ್ತಾ ಇರ್ತಾರೆ ಅವರು. ಅದು ಸೀನ್ ನೋಡ್ರಿ. ಸೇಮ್ ಅಕ್ಷಯ್ ಕುಮಾರ್ ಇಲ್ಲಿನೂ ಅದೇ ರೋಲ್ ಪ್ಲೇ ಮಾಡಿದ್ರೆ ಸೇಮ್ ನಮ್ಗೆ ಅನಿಸ್ತದೆ. ಬಟ್ ಏನಪ್ಪ ಸ್ವಲ್ಪ ಗಡ್ಬಡ್ ಮಾಡಿದಾಗ ಒಂದು ಪಾಯಿಂಟ್ ನಮಗೆ ಅನ್ಸೋದು, ವೀರ್ ಕ್ಯಾರೆಕ್ಟರ್ ಏನದಲ್ಲ ಅದು ಸ್ವಲ್ಪ ಗಡ್ಬಡ್ ಮಾಡಿದಾಗ ಒಂದು ಪಾಯಿಂಟ್ ನಮಗೆ ಅನ್ಸೋದು. ಅಲ್ಲಿ ನೀವು ನೋಡ್ರಿ, ಪ್ರಕಾಶ್ ರಾಜ್ ಅಲ್ಲಿ ಸೂರ್ಯದ ಅಪೋಸಿಟ್ ನಾವು ಮಾತಾಡೋ ಬಿಲ್ಕುಲ್ ಇಬ್ರಿಗೆ ಪಸಂದ್ ಮಾಡಲ್ಲ. ಮತ್ತು ಪ್ರಕಾಶ್ ರಾಜ್ ಒಳಗೆ ಇವನಿಗೆ ಇಷ್ಟ ಮಾಡ್ತಾನೆ. ಸೊ ಸಪೋರ್ಟ್ ಇವನಿಗೆ ಮಾಡ್ತಾನೆ, ಅದು ಪಾಯಿಂಟ್. ಇಲ್ಲಂದ್ರಾಗ ಶರತ್ ಅವ್ರ ರೋಲ್ ಪ್ಲೇ ಮಾಡ್ಯಾರ. ವೀರ್ ಕ್ಯಾರೆಕ್ಟರ್ ಫಾದರ್ ರೋಲ್ ಪ್ಲೇ ಮಾಡ್ಯಾರ ಫಿಲ್ಮಲ್ಲಿ. ಅವ್ರ ಆ್ಯಕ್ಟಿಂಗ್ನು ಸರಿಯಾದ ಬಸ್. ಅವ್ರ ಮದರ್ ಆ್ಯಕ್ಟಿಂಗ್ನು ಫಿಲ್ಮ್ನಲ್ಲಿ ಒಂದು ನ್ಯಾಚುರಲ್ ಆ್ಯಕ್ಟಿಂಗ್ ಅಪ್ಲೇ ನಮಗೆ ಅನ್ಸೋದು. ವೆಲ್ ತಮಿಳ್ದಾಗೂ ಏನು ಆ್ಯಕ್ಟಿಂಗ್ ಅವ್ರು ಮಾಡಿಲ್ಲ, ಇಲ್ಲಿ ನಮಗೆ ಸರಿಯಾಗಿ ನಮಗೆ ಅನಿಸ್ತದೆ. ಬಟ್ ಸೈಡ್ ಆ್ಯಕ್ಟರ್ಗಳು ಆ್ಯಕ್ಟಿಂಗ್ ಸರಿಯಾಗಿ ಮಾಡ್ಯಾರ. ಇಲ್ಲಿ ಸ್ವಲ್ಪ ಏನೋ ಅಕ್ಷಯ್ ಕುಮಾರ್ ಸ್ವಲ್ಪ ಗಡ್ಬಡ್ ಮಾಡಿದಾಗ ಒಂದು ಪಾಯಿಂಟ್ ನನಗೆ ಅನ್ಸ. ಯಾಕಂದ್ರೆ ಇಮೋಷ್ನಲ್ ಎಷ್ಟು ಚಲೋ ಆಗಿನೂ ಕೊಡ್ತಿದೆ, ಎಷ್ಟು ಚಲೋ ಆಗಿ ಪ್ರೆಸೆಂಟೇಷನ್ನು ಸ್ಕ್ರೀನ್ ಮೇಲೆ ಇಡ್ತಿರಲ್ಲ, ಅದೇ ಮೇನ್ ಇಂಪಾರ್ಟೆಂಟ್ ಆಡಿಯನ್ಸ್ಗೆ ಒಂದು ಕನೆಕ್ಟ್ ಮಾಡ್ತದೆ. ಸೊ ಮುಟ್ಟ ದಿನ ಆದಮೇಲೆ ಅಕ್ಷಯ್ ಕುಮಾರ್ ಈಸ್ ಕಮ್ ಬ್ಯಾಕ್ ನಾವು ಅನ್ಬೋದು. ಇಮೋಷ್ನಲ್ ಆಗಲಿ, ಥೋಡೆ ಡೈಲಾಗ್ ಆಗಲಿ, ಆ್ಯಕ್ಟಿಂಗ್ ಒಳಗಾಗಲಿ ವೆಲ್ ಸ್ವಲ್ಪ ಸ್ಲೋ ಆಗಿ ಮಾಡಿರೋ ಇದೊಂದು ಪಾಯಿಂಟ್ ನಮಗೆ ಅನ್ಸುತ್ತೆ. ಯಾಕಂದ್ರೆ ಬಡಿ ಮ್ಯಾ ಛೋಟೆ ಮೂವಿ ಒಳಗೆ ಅದು ಕಾಮಿಡಿ ಜನ್ರೇಟ್ ಆಗಲಿಲ್ಲ. ಒಂದು ಕಾಮಿಡಿ ಮೂವಿ, ಆ್ಯಕ್ಷನ್ ಮೂವಿ ಇದ್ಮೇಲೆ ಆ ಥರ ಪರ್ಫಾರ್ಮೆನ್ಸ್ ಫಿಲ್ಮ್ನಲ್ಲಿ ಬರಲಿಲ್ಲ. ಅದು ಮೂವಿ ಆ್ಯಾವ್ರೇಜ್ ಅಪ್ಲೇ ನಿಂತು. ಮತ್ತು ಅದಕ್ಕಿಂತ ಪहिले ಸೆಲ್ಫಿ ಮೂವಿ ಅಕ್ಷಯ್ ಕುಮಾರ್ ರೀಮೇಕ್ ಮೂವಿ ಮಾಡಿದೆ ಮಲಯಾಳಂ ಇಂಡಸ್ಟ್ರಿಲಾಸಿ, ಪ್ರೀತಿರೋ ಸುಕುಮಾರ್ದವ್ರದ್ದು. ಸೊ ಅದು ಮೂವಿ ನೋಡಿರಿ, ಆಲ್ರೆಡಿ ಅದು ಮೂವಿ ಹಿಂದಿದಾಗ ರಿಲೀಸ್ ಆಗಿಲ್ಲ. ಬಟ್ ಮಲಯಾಳಂದಾಗೆ ಮೂವಿ ಹಿಟ್ ಆಗಿದೆ. ಬಟ್ ಬಾಲಿವುಡ್ದಾಗ ಅದು ಮೂವಿ ರೀಮೇಕ್ ಮಾಡಿದ್ಮೇಲೆ ಅದು ಮೂವಿ ಹಿಟ್ ಆಗಲಿಲ್ಲ. ಮೂವಿ ಒಂದು ಆ್ಯಾವ್ರೇಜ್ ಅಪ್ಲೇ ಫ್ಲಾಪೇ ಮೂವಿ ಆಯಿತು. ಬಟ್ ಕಂಟಿನ್ಯೂ ಅಕ್ಷಯ್ ಕುಮಾರ್ ಮೂವಿ ರೀಮೇಕೇ ಮಾಡ್ಲತ್ತಾರೆ. ಸ್ವಲ್ಪ ನಾವು ರೀಮೇಕ್ ಬಗ್ಗೆ ಮುಂದೆ ಚರ್ಚೆನೂ ಮಾಡೋಣ. ಈಗ ರೀಸೆಂಟ್ಲಿ ಬಾಲಿವುಡ್ಲಾಸಿ ಶೈತಾನ್ ಮೂವಿ ರಿಲೀಸ್ ಆಗಿತ್ತು. ಅದು ಮೂವಿ ಯಾಕೆ ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು ಅಂದರು,
ಅದು ಮೂವಿ ವರ್ಷ ಮೂವಿ ಗುಜರಾತಿಗೆ ರಿಲೀಸ್ ಆಗಿತ್ತು. ಅದು ಸ್ಟೋರಿ ಎಲ್ಲೋಸ್ ಮಂದಿಗೆ ಗೊತ್ತಿದ್ದಿಲ್ಲ. ಸೊ ಅಸಲಿಗೆ ಬಾಲಿವುಡ್ದ ರೀಮೇಕ್ ಮೂವಿ ಮಾಡಿದ ಮೇಲೆ ಅದು ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಅದ್ರ ನೆಗೆಟಿವ್ ಕ್ಯಾರೆಕ್ಟರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ತಮಿಳ್ ಒಳಗೂ ಪರೇಶ್ ರಾವಲ್ ನೆಗೆಟಿವ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡಿದ್ರು. ಅಲ್ಲಿ ಒಂದು ಸಾಫ್ಟ್ ಕಾರ್ನರ್ ಪ್ಲೇ ನನಗೆ ಅನಿಸಿತು ಅವ್ರು ನೆಗೆಟಿವ್ ರೋಲ್ ಪ್ಲೇ ಮಾಡಿದ್ಮೇಲೆ. ಇಲ್ಲಿ ನಾವು ಪರೇಶ್ ರಾವಲ್ ಏನಪ್ಪ ಸ್ವಲ್ಪ ಅಗ್ರೆಸಿವ್ ತೋರಿಸಿದಾಗ ಒಂದು ಪಾಯಿಂಟ್ ನಮಗೆ ಅನ್ಸುತ್ತೆ ಥೋಡೆ ಪ್ಲೇಸ್ನಲ್ಲಿ. ಯಾವಾಗನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರು ಅಂದ್ರೆ ಇಲ್ಲಿ ಪರೇಶ್ ರಾವಲ್ 2-3 ಡೈಲಾಗ್ ಹೇಳ್ತಾನೆ ತಮಿಳ್ದಾಗೂ ಸೇಮ್ ಇಲ್ಲೂ ಡೈಲಾಗ್ ಅದೇ ಅವ. जो काम करते हैं आप एक बार मेरा प्रपोजल देख तो लीजिए सर ಅಂತ ಹಿಂಗೆ ಪರೇಶ್ ರಾವಲ್ ಒಂದು ಡೈಲಾಗ್ ಅದನ. ನೀವು ಅದು ಮೂವಿ ನೋಡಿದ್ಮೇಲೆ ಈ ಮೂವಿ ಒಳಗೆ ಸ್ವಲ್ಪ ಚೇಂಜ್ ಅದಪ್ಪ. ಮತ್ತು ಇಲ್ಲಿ ಸೂರ್ಯ ಕ್ಯಾಮಿಯೋ ರೋಲ್ ಅದ. ಸೂರ್ಯನೇ ಒಂದು ಸ್ಟ್ರಾಂಗ್ ರೋಲ್ ಇದ್ದಿರಬೇಕು ನಾನು ಅನ್ಕೊಂಡಿದ್ದೆ. ಹಿಂಗೆ ಹೆಂಗೆ ಹೇಳ್ತೀನಲ್ಲ ನಾನು ಹಂಗೆ ತಿಳ್ಕೊಂಡು ಮೂವಿ ಮಾರ್ನಿಂಗ್ ನೋಡ್ಲಕ್ಕೆ ಹೋಗಿದ್ದೀನಿ. ಈ ಫಿಲ್ಮ್ ಒಳಗೆ 2 ಸಾಂಗ್ ಅವ. ಸಾಂಗ್ ಬಗ್ಗೆ ನಾವು ಮಾತಾಡೋದು ಯಾಕೆ ಇಟ್ರ ಒಂದು ಪಾಯಿಂಟ್ ಅನ್ಕೊನ್ಸಿದೆ. ಅದು ಮೂವಿ 2 ಗಂಟೆ 15 ನಿಮಿಷ 20 ನಿಮಿಷ ಮೂವಿ ಇದು 2 ಗಂಟೆ 35 ನಿಮಿಷ ಮೂವಿ ಅದ. 15-20 ನಿಮಿಷ ಮೂವಿ ಟೈಮಿಂಗ್ ಜಾಸ್ತಿ ಮಾಡಿದ್ರು. ಅದು ಸಾಂಗ್ ಸುಮ್ಮನೆ ಇಟ್ಟದ. ಮತ್ತು ತಮಿಳ್ದಾಗ ಅವು 2 ಸಾಂಗ್ ಕೇಳಿನಿ. ಮೂವಿ ಹೆಂಗೆ ಸ್ಟಾರ್ಟ್ ಆದಾಗ ಮತ್ತು ಸೂರ್ಯದ ಮಾಸ್ ಲುಕ್ನಾಗಲಿ ಮತ್ತು ಅವರಿಬ್ಬರು ರಿಲೇಷನ್ ಬಗ್ಗೆದಾಗಲಿ ಸಾಂಗ್ ಬಗ್ಗೆದಾಗಲಿ ಅವು ಪಾಯಿಂಟ್ ನೋಡೋ ಮಟ್ಟಿಗೆ ಸರಿಯಾಗಿದ್ವು. ಬಟ್ ಇದ್ರೊಳಗೆ ನಾವು ಮಾತಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಸೇಮ್ ಇಟ್ಟರೆ ಅವು 2 ಸಾಂಗ್ ಇಡೇ ಬೆಳೆದಿತ್ತು. APJ ಅಬ್ದುಲ್ ಕಲಾಂ ಬಗ್ಗೆ ಈ ಫಿಲ್ಮ್ನಲ್ಲಿ ಥೋಡೆ ಮಾತಾಡಿಲ್ಲ. ಸೊ ಅದು ಸೀನ್ ನೋಡ್ರಿ. ಯಾಕಂದ್ರೆ ಅದು ಸೂರ್ಯ ಪೋತನ್ ಮೂವಿ ಒಳಗೆ ಮತ್ತು ದೊಡ್ಡ ರೂಮ್ನಾಗ ಕರೆದು ಕೇಸಿ ಅವ್ರಿಗೆ ಕೂಡ್ಸಿ ಎಲ್ಲ ಡೀಟೇಲಾಗಿ ಅವ್ರಿಗೆ ಕೇಳ್ತಾರೆ. ಇದು ಫಿಲ್ಮ್ ಒಳಗೆ ಹಂಗಿಲ್ಲ. ಅಲ್ಲಿ ಅವ್ರು ಕುಂತಿರ್ತಾರೆ. ಇಲ್ಲಿ ಅಂತ ಅವ್ರು ನಿಂತ್ಕೇಸಿ ಮಾತಾಡ್ತಾರೆ. ವೀರ್ ಕ್ಯಾರೆಕ್ಟರ್ ನಾವು ಮಾತಾಡ್ಬೇಕಂದ್ರೆ ಹಂಗೆ ಇಲ್ಲಿ ಫಾಸ್ಟ್ ಮೂಮೆಂಟ್ದಾಗ ಸ್ವಲ್ಪ ಮಾತಾಡ್ದಾಗ ಒಂದು ಪಾಯಿಂಟ್ ನನಗೆ ಅನ್ಸೋದು. ಮತ್ತು APJ ಅಬ್ದುಲ್ ಕಲಾಂ ಮತ್ತು ಇವ್ರಿಗೆ ಏನು ಹೆಲ್ಪ್ ಮಾಡ್ತಾನೆ. ಸೊ ಅದನ್ನು ಫಿಲ್ಮ್ನಲ್ಲಿ ಪಾಯಿಂಟ್ ಅಂತಕ್ಕೆ ಇಟ್ಟಾರ. ಸೇಮ್ ಇಟ್ಟಾರ, ಚೇಂಜಸ್ ಏನಿಲ್ಲ ಫಿಲ್ಮ್ ಒಳಗೆ. ಸೊ ಥೋಡೆ ಪಾಯಿಂಟ್ ಇಲ್ಲಿ ತನಕ ಸ್ವಲ್ಪ ಓಕೆ ನನಗೆ ಅನ್ಸಿದೆ. ಮೂವಿ ನೋಡೋ ಮಟ್ಟಿಗೆ ಎಲ್ಲಿ ಡಿಸಪಾಯಿಂಟ್ ಮಾಡಲ್ಲ. ಅದಕ್ಕಿಂತ ಮೂವಿ ನೋಡಿದ ಮೇಲೆ ಇದು ಮೂವಿನ ನೋಡ್ಲಿಕ್ಕೆ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಒಳಗೆ ಡಿಸಪಾಯಿಂಟ್ ಮಾಡ್ತದೆ. ಅಕ್ಷಯ್ ಕುಮಾರ್ ಆ್ಯಕ್ಟಿಂಗ್ ಫಿಲ್ಮ್ನಲ್ಲಿ ಡಿಸಪಾಯಿಂಟ್ ಇಲ್ಲ, ಮಜಾ ಬಂತು ನೋಡೋ ಮಟ್ಟಿಗೆ. ನೀವು ಸರ್ಫಿರಾ ಮೂವಿ ನೋಡಿ ನಿಮಗೆ ಹೆಂಗೆ ಅನ್ಸಿದೆ? ಮತ್ತು ಸೂರ್ಯರ ಪುತ್ರ ಮೂವಿ ನೋಡಿದ ಅದು ನಿಮಗೆ ಏನು ಅನಿಸಿದ್ದು? ಮತ್ತು ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ. आइडिया है बिजनेस आइडिया